ಅಲ್ಲಿ ಉಮೇಶ್ ಅವ್ರಿಗಿಲ್ಲ, ನಾವು ಗೆಲ್ಲಬಹುದೇನೋ ಅನ್ನೋಂಥ ನಂಬಿಕೆ ಇರ್ಬೋದು, ಅಥವಾ ಆ ಕ್ಷೇತ್ರಕ್ಕೆ ತಮ್ಮ ಮನೆ ತಂದವ್ರು ಯಾರನ್ನಾದರೂ ಕಳಿಸ್ಬೇಕಾಗುತ್ತಾ ಅಥವಾ ಅನ್ನೋ ವಿಚಾರವಲ್ಲಿತ್ತು. ಕೆಲವು ಮಾಧ್ಯಮಗಳು ಹೇಳಿದರು, ಇಲ್ಲ ನೆಕ್ಸ್ಟ್ ನಮ್ಮ ರಾಹುಲ್ ಜಾರಕಿಹೊಳಿ ಅವರಿಗೆ MLAಗಾಗಿ ಅದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೆಲವರು, ಇಲ್ಲ ನಿಪ್ಪಾಣಿಗೆ ತೊಗೊಳ್ತಾ ಇದ್ದಾರೆ ಇನ್ನು ಕೆಲವರು. ಆದರೆ ನಿಪ್ಪಾಣಿಯಲ್ಲೇ ನಿಧಾನಕ್ಕೆ ಈ ಜೊಲ್ಲೆ ಮತ್ತು ಜಾರಕಿಹೊಳಿ ಸಂಬಂಧ ಹೆಚ್ಚಾಗಿದ್ದಕ್ಕಾಗಿ ಹುಕ್ಕೇರಿಗೆ ಬರಬಹುದು ಅಂತೇಳಿ ಮತ್ತೊಂದಿಷ್ಟು ಸುದ್ದಿಗಳು ಇದ್ದು ನಡಕ ಕತ್ತಿ ಮನೆ ತಂದ್ರೆ ಒಡಕಾಗಿದೆ ಅಂತೇಳಿ, ಅದಕ್ಕಾಗಿ ಕತ್ತಿ ಅವ್ರ ಮನೆ ತಂದು ಈ ಹುಕ್ಕೇರಿಯನ್ನು ಸುಪರಿಚಿತಗೊಳ್ಬೇಕು ಅನ್ನೋ ಕಾರಣವಾಗಿರ್ಬೋದು. ಮತ್ತು ಜೊತೆಗೆ ಹುಕ್ಕೇರಿ ತಾಲೂಕಿನಲ್ಲೇ ಭಾಳಷ್ಟು ಜನ ಕತ್ತಿಯವರನ್ನು ವಿರೋಧಿಸುವಂಥ ಜನ ಹೆಚ್ಚಾಗ್ತಾಯಿದ್ರು. ಈ ವಿದ್ಯುತ್ ಸಂಘದಲ್ಲಿ ಅದು ಗೊತ್ತಾಗ್ಯದ, ಹೀರಾ ಶುಗರ್ದ್ರು ಅದು ಮುನ್ನೆಲೆಗೆ ಬಂದದ್ದಾಗ್ಯದ. ಈ ಎಲ್ಲ ನೆಲೆಯಲ್ಲಿ ನಾವು ಗೆಲ್ಲಬಹುದು ಅನ್ನೋ ತರ್ಕಲೆ ಒಂದು ಕ್ಯಾಲ್ಕುಲೇಟ್ ಹೆಜ್ಜೆ ನಮ್ಮ ಸತೀಶ್ ಅವರು, ಬಾಲಚಂದ್ರ ಅವರು ಈ ಒಂದು DCC ನೆಪದಲ್ಲಿ ಎಂಟ್ರಿ ಆಗಿದ್ದರು. ಆದರೆ ಈಗ ತುಟ್ಟಿ ಆಗ್ತದನ, ಕಾಸ್ಟ್ಲಿ ಆಗ್ತದನ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಸಪೋಸ್ ರಮೇಶ್ ಕತ್ತಿ ಗೆದ್ದರೆ ಅವ್ರ ಜೊತೆಗೆ ರಾಯಬಾಗದವರು, ಜೊತೆಗೆ ಅವ್ರ ಹಿಂದಿಂದ ಲಕ್ಷ್ಮಣ್ ಸವದಿ ಅವರು, ಇನ್ನುಳಿದ ಇವರು ವಿರೋಧಿಗಳಾಗಿದ್ದಾರೆ, ಇವ್ರ ಹಿಂದೆ ಬರೋ ಸಾಧ್ಯತೆಗಳು, ಜೊತೆಗೆ ಬೆಳಗಾವಿ ಜಿಲ್ಲೆಯಿಂದಲೇ ಇವ್ರು ಕಿತ್ತಾಕೋ ಪ್ರಯತ್ನ ಮಾಡಿದ್ರು ಅನ್ನೋಂಥ ಒಂದು ಅತಿರೇಕದ ಮಾತನ್ನು ನಾವು ಅತಿ ಆತ್ಮವಿಶ್ವಾಸದ ಮಾತನ್ನು ನಾವು ಬೇಡ ಒಂದಿಷ್ಟು ಯಾಕೋ ಭಾಳ ಆಯ್ತು ನಾವು ರಮೇಶ್ ಕತ್ತಿ ಅವ್ರದ್ದು ಆ ಮಾತನ್ನು ಒಟ್ಟು ಆಡಿದ್ದಾರೆ. ಈಗಾಗಲೇ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋ ಸಹಿತ ಇವತ್ತು ಒಂದಿಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ನಾಳೆಯ ಚುನಾವಣೆ ಈಗಂತ ಕ್ಷಣಗಣನೆ ಸ್ಟಾರ್ಟ್ ಆಗ್ಯದ. ಈ ಹುಕ್ಕೇರಿ ವಿದ್ಯುತ್ ಸಂಘ ಯಾರಿಗೆ ಕರೆಂಟ್ ಹಚ್ತದೆ ಅನ್ನೋದು ದೊಡ್ಡ ಪ್ರಶ್ನೆ. ಯಾರ ಮನೆಯಲ್ಲಿ ಕರೆಂಟ್ ಹೋಗ್ತದೋ, ಯಾರ ಮನೇಲಿ ಕರೆಂಟ್ ಬರ್ತದೋ, ಇದು ನಾಳೆ ಸಾಯಂಕಾಲವರೆಗೆ ರಿಸಲ್ಟ್ ಬರುವವರೆಗೆ ಎಲ್ಲರಿಗೂ ಗೊತ್ತವಲ್ಲ. ಹೀಗಾಗಿ ಹುಕ್ಕೇರಿ ಇವತ್ತೇನಪ್ಪ ಅಂದ್ರೆ ಹಾಟ್ ಸ್ಪಾಟ್ ಏನಾಗ್ಬೋದು ಅಂತೇಳಿ ಬೆಳಗಾವಿ ಜಿಲ್ಲೆಯ ರಾಜಕಾರಣಕ್ಕೆ ಒಂದು ಬದಲಾವಣೆಗೆ